ತೇಜಸ್ವಿ ಸೂರ್ಯ ಮೋದಿ ಮುಂದೆ ಎದೆಗಾರಿಕೆಯನ್ನ ತೋರಿಸು. ಲೂಟಿ ಮಾಡಿದ್ದೇವೆ ಅಂತ ಖಾಲಿ ಟ್ರಂಕ್ ಇಟ್ಕೊಂಡಿದ್ದಾರೆ. ನಮ್ಮ ತೆರಿಗೆ ಪಾಲಿನ ಹಣ ಖಾಲಿ ತುಂಬಿಸ್ಕೊಂಡು ಬನ್ನಿ. ಬೆಂಗಳೂರಿನಲ್ಲಿ ಮಾಜಿ ಸಂಸದ ಡಿಕೆ ಸುರೇಶ್ ಅವರು ಈ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಏನಿದ್ರು ತೇಜಸ್ವಿ ಸೂರ್ಯ ಅವರ ಎದೆಗಾರಿಕೆಯನ್ನ ಮೋದಿ ಮುಂದೆ ತೋರಿಸಬೇಕು. ಲೂಟಿ ಮಾಡಿದ್ದೇವೆ ಅಂತ ಖಾಲಿ ಟ್ರಂಕ್ ಅನ್ನು ಇಟ್ಕೊಂಡು ಬಂದಿದ್ದಾರೆ. ನಮ್ಮ ತೆರಿಗೆ ಪಾಲಿನ ಹಣ ಖಾಲಿ ತುಂಬಿಸ್ಕೊಂಡು ಬನ್ನಿ. ಬೆಂಗಳೂರಲ್ಲಿ ಮಾಜಿ ಸಂಸದ ಡಿಕೆ ಸುರೇಶ್ ಅವರು ಈ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ನಿರ್ಮಲಾ ಸೀತಾರಾಮನ್ ಬೆಂಗಳೂರಿಗೆ ಏನ್ ಕೊಟ್ಟಿದ್ದಾರೆ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ಮೆಟ್ರೋ ದರ ಏರಿಕೆ ಸಮಿತಿ ಕೇಂದ್ರದ ಹಿಡಿತದಲ್ಲಿದೆ. ಆ ಬೋರ್ಡ್ ತೀರ್ಮಾನದಂತೆ ಇವತ್ತು ದರ ಏರಿಕೆ ಆಗ್ತಿದೆ. ಮೆಟ್ರೋ ಟಿಕೆಟ್ ದರ ಏರಿಕೆ ಬಗ್ಗೆ ಮಾತಾಡೋದಿದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರ ಬಳಿ ಮಾತನಾಡ್ಲಿ ಅಂತ ಹೇಳಿದ್ದಾರೆ. ಅಹಮದಾಬಾದ್ಗೆ ಕೊಟ್ಟ 20% ಹಣ ನಮಗೂ ಕೊಡಿಸ್ಲಿ. ನಮಗೆ ಒಂದು ನ್ಯಾಯ, ಅಹಮದಾಬಾದ್ಗೆ ಒಂದು ನ್ಯಾಯ. ನೀವೇ ತೀರ್ಮಾನ ತೆಗೆದುಕೊಂಡು ಜನರಿಗೆ ಅನುಕೂಲ ಮಾಡಿ ಅಂತ ಡಿಕೆ ಸುರೇಶ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ತೇಜಸ್ವಿ ಸೂರ್ಯ ಅವರ ವಿರುದ್ಧವಾಗಿ ಈಗ ಕೌಂಟರ್ ಅಟ್ಯಾಕ್ ಅನ್ನ ಮಾಡಿದ್ದಾರೆ. ಹಾಗಾದ್ರೆ ಏನ್ ಹೇಳಿದ್ದಾರೆ ಡಿಕೆ ಸುರೇಶ್ ಅವರು ನೋಡೋಣ. ಮೆಟ್ರೋ ದರ ಏರಿಕೆ ಬಗ್ಗೆ ಅವ್ರೇನಾದ್ರೂ ಮಾತನಾಡೋದಿದ್ರೆ ಮಾನ್ಯ ಪ್ರಧಾನ ಮಂತ್ರಿಗಳ ಹತ್ರ ಮಾತನಾಡ್ಬೇಕು. ಕಾರಣ ಏನು ಅಂದ್ರೆ ಕ್ಲೈಮ್ ತಗೋತಾ ಇರೋರು ಯಾರು? ಮೆಟ್ರೋ ನಮ್ದು ಅಂತ ತೇಜಸ್ವಿ ಸೂರ್ಯ, ಹೌದಾ ಅಲ್ವಾ? ನೀವು ನೇರವಾಗಿ ಮಾತಾಡಿ. ತೇಜಸ್ವಿ ಸೂರ್ಯ ಅವರು ಮೆಟ್ರೋ ನಮ್ದು ಅಂತ ಕ್ಲೈಮ್ ತಗೋತಾ ಇದ್ದಾರೆ. ರಾಜ್ಯ ಸರ್ಕಾರದಲ್ಲ ನಮ್ದು ಅಂತ ಹೇಳಿ. ಸೊ ಹಿಡ್ತಾ ಎಲ್ಲ ಕೇಂದ್ರ ಸರ್ಕಾರದ ಹತ್ರ ಬೋರ್ಡ್ ಅಲ್ಲಿದೆ. ಆ ಬೋರ್ಡ್ನ ತೀರ್ಮಾನದಂತೆ ಇವತ್ತು ದರ ಏರಿಕೆ ಆಗಿದೆ. ದರ ಏರಿಕೆ ಆಗಬಾರ್ದು, ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ ಅನ್ನೋದು ನಮ್ಮ ಕಂಟೆನ್ಷನ್ ಕೂಡ. ಅವರು ಬೋರ್ಡ್ ಏನ್ ತೀರ್ಮಾನ ತಗೋತದೆ ಅದಕ್ಕೆ ನಾವು ಬದ್ಧವಾಗಿದೆ, ಅಧಿಕಾರದಲ್ಲಿದ್ದಾರೆ. ತೇಜಸ್ವಿ ಸೂರ್ಯ ಅವರ ಸರ್ಕಾರ, ನರೇಂದ್ರ ಮೋದಿ ಅವರ ಸರ್ಕಾರ ಅಧಿಕಾರದಲ್ಲಿದೆ. ಅವರು ತೀರ್ಮಾನ ತಗೊಂಡು ಸಾರ್ವಜನಿಕರಿಗೆ ಅನುಕೂಲ ಮಾಡ್ಕೊಳ್ಳಿ. ಖಾಲಿ ಟ್ರಂಕ್ ಯಾಕೆ ಇಟ್ಕೊಂಡಿದ್ದಾರೆ ಅಂತ, ಕರ್ನಾಟಕದ ಹಣನ 4.5 ಲಕ್ಷ ಕೋಟಿ 5 ಲಕ್ಷ ಕೋಟಿ ಲೂಟಿ ಮಾಡ್ಕೊಂಡು ಹೋಯ್ತಾ ಇದೀವಿ ಅಂತ ಹೇಳಿ ತೋರಿಸಿ ಇಟ್ಕೊಂಡಿದ್ದಾರೆ. ನಮ್ಮ ರಾಜ್ಯದ ತೆರಿಗೆ ಹಣ ಇದೆಯಲ್ಲ, 5 ಲಕ್ಷ ಕೋಟಿ ಹಣನ ಎಷ್ಟು ಚೆನ್ನಾಗಿ ಲೂಟಿ ಮಾಡ್ಕೊಂಡು ಹೋಗಿದೀವಿ ಅಂತ ಹೇಳಿ ಖಾಲಿ ಟ್ರಂಕ್ ಇಟ್ಕೊಂಡಿದ್ದಾರೆ. ಆ ಖಾಲಿ ಟ್ರಂಕ್ ನ ತುಂಬಿಸ್ಕೊಂಡು ತರಕ್ ಹೇಳಿ ದೆಹಲಿಯಿಂದ ನಮ್ಮ ತೆರಿಗೆ ಪಾಲಿನ ಹಣವನ್ನ ಕೊಡಿಸೋದ್ರ ಬಗ್ಗೆ ಅವರ ನಿಲುವೇನು? ಅವರು ಬಜೆಟ್ ಸಂದರ್ಭದಲ್ಲಿ ಮಾನ್ಯ ಪ್ರಧಾನ ಮಂತ್ರಿಗಳಿಗೆ, ನಿರ್ಮಲಾ ಸೀತಾರಾಮನ್ ಅವರಿಗೆ, ಅವರ ಕ್ಷೇತ್ರಕ್ಕೆ ಬೆಂಗಳೂರಿಗೆ ಏನೇನ್ ಕೇಳಿದ್ರು, ಏನೇನ್ ಕೊಟ್ಟಿದ್ದಾರೆ ಅದನ್ನ ಕಳೆದ 10 ವರ್ಷಗಳಿಂದ 12 ವರ್ಷಗಳಿಂದ ಅದನ್ನ ಪಟ್ಟಿ ಹೇಳಕ್ ಹೇಳಿ. ಆ ಖಾಲಿ ಡಬ್ಬ ಕೇಂದ್ರ ಸರ್ಕಾರ ಏನು ಕೊಟ್ಟಿಲ್ಲ 12 ವರ್ಷದಿಂದ ಬೆಂಗಳೂರಿಗೆ ಅಂತೇಳಿ ಆ ಖಾಲಿ ಡಬ್ಬನ ತೋರಿಸ್ತಾ ಇದ್ದಾರೆ. ನೀವು ಅದನ್ನ ಚೆನ್ನಾಗಿ ತೋರಿಸಿ. ಕರ್ನಾಟಕಕ್ಕೆ, ಬೆಂಗಳೂರಿಗೆ, ಕನ್ನಡಿಗರಿಗೆ ಕೊಟ್ಟಿರ್ತಕ್ಕಂಥದ್ದು ಖಾಲಿ ಡಬ್ಬ. ತೇಜಸ್ವಿ ಸೂರ್ಯ ಅವರೇ ಹಿಡಿದಿರೋ ಡಬ್ಬ. ಆ ಡಬ್ಬನ ಚೆನ್ನಾಗಿ ಪ್ರದರ್ಶನ ಮಾಡಿ. ಹಾಕ್ಬೋದಾ? ಈಗ ಹೇಳಿದ್ನಲ್ಲಪ್ಪ, ಖಾಲಿ ಡಬ್ಬ ತೋರಿಸ್ತಾ ಇರೋದು ಯಾವ್ದು ಅಂದ್ರೆ 12 ವರ್ಷದಿಂದ ಬೆಂಗಳೂರಿಗೆ ಕೊಟ್ಟಿರ್ತಕ್ಕಂಥದ್ದು ಖಾಲಿ ಡಬ್ಬವನ್ನ, ನಮ್ಮ ತೆರಿಗೆ ಹಣವನ್ನ ಲೂಟಿ ಮಾಡಿದ್ದಾರೆ. ಆ ಲೂಟಿ ಹಣವನ್ನ ವಾಪಸ್ ಕೊಡಕ್ಕಾಗದೆ ಇವತ್ತು ಡಬ್ಬ ತೋರಿಸ್ತಾ ಇದ್ದಾರೆ. ನಮ್ ಹೊಡ್ಕೊಂಡೋಗಿರೋ ದುಡ್ಡನ್ನ, ಕೊಳ್ಳೆ ಹೊಡೆದಿರೋ ದುಡ್ಡನ್ನ ಕೊಡಕ್ ಹೇಳಿ. ಮೆಟ್ರೋ ದರ ಏರಿಕೆ ಬಗ್ಗೆ ಅವ್ರೇನಾದ್ರೂ ಮಾತನಾಡೋದಿದ್ರೆ ಮಾನ್ಯ ಪ್ರಧಾನ ಮಂತ್ರಿಗಳ ಹತ್ರ ಮಾತನಾಡ್ಬೇಕು. ಕಾರಣ ಏನು ಅಂದ್ರೆ ಕ್ಲೈಮ್ ತಗೋತಾ ಇರೋರು ಯಾರು? ಮೆಟ್ರೋ ನಮ್ದು ಅಂತ ತೇಜಸ್ವಿ ಸೂರ್ಯ, ಹೌದಾ ಅಲ್ವಾ? ನೀವು ನೇರವಾಗಿ ಮಾತಾಡಿ. ತೇಜಸ್ವಿ ಸೂರ್ಯ ಅವರು ಮೆಟ್ರೋ ನಮ್ದು ಅಂತ ಕ್ಲೈಮ್ ತಗೋತಾ ಇದ್ದಾರೆ. ರಾಜ್ಯ ಸರ್ಕಾರದಲ್ಲ ನಮ್ದು ಅಂತ ಹೇಳಿ. ಸೊ ಹಿಡ್ತಾ ಎಲ್ಲ ಕೇಂದ್ರ ಸರ್ಕಾರದ ಹತ್ರ ಬೋರ್ಡ್